ನಮಸ್ತೆ ಕರ್ನಾಟಕ ಟ್ರಾವೆಲ್ ವಿತ್ ರೋಮನ್ ಶಶಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿಗೆ ಹೋಗ್ತಿರೋದು ಅಂದ್ರೆ ಬೆಂಗಳೂರಿನಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನ ಅಂದರೆ ಗವಿ ರಂಗಸ್ವಾಮಿ ಟೆಂಪಲ್ ಅನಿಯೂರು. ಇದು ನಮ್ಮ ಚನ್ನಪಟ್ಟಣದಿಂದ ಸಾತ್ನೂರಿಗೆ ಹೋಗೋ ರೋಡಲ್ಲಿ ಇದೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಮಾಡ್ಕೊಳ್ಳಿ ಅಂಡ್ ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದು ಒನ್ ಡೇ ಟ್ರಿಪ್ ಮತ್ತು ಫ್ಯಾಮಿಲಿ ಜೊತೆ ಆರಾಮಾಗಿ ಸ್ಪೆಂಡ್ ಮಾಡೋ ಪ್ಲೇಸಸ್ ಅಂತ ಕೂಡ ಈ ಪ್ಲೇಸಸ್ನ ಹೇಳ್ಬೋದು. ನಾವು ಇಲ್ಲಿ ಯಾವ್ಯಾವ ಪ್ಲೇಸ್ನ ನೋಡ್ಬೋದು ಅಂದರೆ, ಮೊದಲನೇದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಭೀಮನಹಳ್ಳಿ ಬಿಡದಿಯಲ್ಲಿರೋದು. ಎರಡನೇದು ಶ್ರೀ ಗವಿ ರಂಗಸ್ವಾಮಿ ಟೆಂಪಲ್ ಅನಿಯೂರಲ್ಲಿರೋದು. ಮೂರನೇದು ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್ ಕೆಂಗಲ್ಲಲ್ಲಿರೋದು. ಈ ಮೂರು ಪ್ಲೇಸ್ನ ಯಾವ ಥರ ಒನ್ ಡೇಯಲ್ಲಿ ಕವರ್ ಮಾಡೋದನ್ನ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಬೆಳಗ್ಗೆ 10 ಗಂಟೆಗೆ ಬನಶಂಕರಿಯಿಂದ ಕಾರಲ್ಲಿ ಹೋಗ್ತಾ ಇದ್ದೀನಿ. ನಾನು ಹೋಗ್ತಿರೋದು ಎಲ್ಲಿಂದ ಅಂದರೆ ಕೆಂಗೇರಿ ಟು ಚನ್ನಪಟ್ಟಣ ಹೈವೇ ರೋಡಲ್ಲಿ ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ಪ್ಲೇಸ್ಗೆ ರೀಚ್ ಆಗಬೇಕು ಅಂದರೆ ಬೆಂಗಳೂರಿಂದ ಕೇವಲ 26 ಕಿಲೋಮೀಟರ್ ಇದೆ ಅಷ್ಟೇ. ಇದು ಬಂದು ಬೆಂಗಳೂರು ಟು ಬಿಡದಿ ಹೈವೇ ಸರ್ವಿಸ್ ರೋಡಲ್ಲಿ ಕಾಣಿಸುತ್ತೆ. ನೀವು ಬಸ್ಸಲ್ಲಿ ಬರ್ತೀನಿ ಅಂದರೆ ಬೆಂಗಳೂರಿಂದ ಮೈಸೂರು ಬಸ್ ಹತ್ಕೊಂಡು ಲಕ್ಷ್ಮೀ ಸಾಗರ ಅನ್ನೋ ಸ್ಟಾಪಲ್ಲಿ ಇಳ್ಕೊಬೇಕು. ನೋಡಿ, ನಾನು 45 ನಿಮಿಷ ಜರ್ನಿ ಮಾಡಿಕೊಂಡು ಬಂದೆ. ಇದೇ ನೋಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಭೀಮನಹಳ್ಳಿ ಬಿಡದಿಯಲ್ಲಿರೋದು. ಈ ಟೆಂಪಲ್ ಟೈಮಿಂಗ್ಸ್ ಬಂದು 6:30 ಬೆಳಗ್ಗೆಯಿಂದ 12:30 ಮಧ್ಯಾಹ್ನವರೆಗೂ ಇರುತ್ತೆ. ಮತ್ತು 5:30 8:30 ನೈಟ್ವರೆಗೂ ಓಪನ್ ಇರುತ್ತೆ. ಬನ್ನಿ ಒಳಗೆ ಏನೇನಿದೆ ಅಂತ ನೋಡೋಣ, ಮತ್ತು ಯಾವ್ಯಾವ ದೇವರಿದೆ ಅಂತ ಕೂಡ ನೋಡೋಣ. ಇಲ್ಲಿ ಒಳಗೆ ಹೋಗಿ ನೋಡಿದರೆ ಫಸ್ಟ್ ಶ್ರೀ ತಿರುಪತಿ ತಿಮ್ಮಪ್ಪನ ಮತ್ತು ಶ್ರೀ ಲಕ್ಷ್ಮೀ ದೇವಿ ದರ್ಶನ ಪಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮತ್ತು ಪೂಜೆನ ಮಾಡಿದ್ದಾರೆ ಅಂತ. ನಾನಂತೂ ನೋಡಿದ ತಕ್ಷಣವೇ ತಿರುಪತಿಯಲ್ಲಿರುವ ದೇವರ ಥರನೇ ಇತ್ತು. ಓಕೆ, ಈ ದೇವ್ರನ್ನ ದರ್ಶನ ಪಡ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ನಾವು ಎರಡನೇ ಟೆಂಪಲ್ ಅಂದರೆ ಗವಿ ರಂಗಸ್ವಾಮಿ ಟೆಂಪಲ್ಗೆ ವಿಸಿಟ್ ಮಾಡೋಣ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ಇಲ್ಲಿಂದ ಕೇವಲ 50 ಕಿಲೋಮೀಟರ್ ಇರುತ್ತೆ. ಇನ್ನು 1 ಅವರ್ ಜರ್ನಿ ಇರುತ್ತೆ. ನೀವು ಏನಾನ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ನೀವು ಲಕ್ಷ್ಮೀ ಸಾಗರ ಇಂದ ಡೈರೆಕ್ಟ್ ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿ ಇಳ್ಕೊಳ್ಳಿ. ಅಲ್ಲಿಂದ ನೀವು ಚನ್ನಪಟ್ಟಣ ಟು ಸಾತ್ನೂರು ಬಸ್ ಹತ್ಕೊಳ್ಳಿ. ಕೇವಲ 17 ಕಿಲೋಮೀಟರ್ ಅಷ್ಟೇ ಇರುತ್ತೆ. ನೀವು ಸಿಂಗರಾಜಪುರ ಅನ್ನೋ ಸ್ಟಾಪಲ್ಲಿ ಇಳ್ಕೊಬೇಕು. ನೋಡಿ, ಇದೇ ಸಿಂಗರಾಜಪುರ ಬಸ್ ಸ್ಟ್ಯಾಂಡ್. ಸಿಂಗರಾಜಪುರ ಬಸ್ ಸ್ಟ್ಯಾಂಡ್ ಇಂದ ಬೆಟ್ಟದ ಶ್ರೀ ಗವಿರಂಗ ಸ್ವಾಮಿ ಟೆಂಪಲ್ಗೆ ಆಟೋ ಕೂಡ ಇದೆ. ಒಬ್ಬರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲ ಅಂದ್ರೆ ಮೆಟ್ಲು ಸಹ ಇದೆ, ಬೇಕಾದ್ರೆ ನೀವು ನೋಡ್ಕೊಂಡು ಕೂಡ ಹೋಗ್ಬೋದು. ನೋಡಿ, ನಾನು 1 ಅವರ್ ಅಲ್ಲಿಂದ ಜರ್ನಿ ಮಾಡಿಕೊಂಡು ಬಂದೆ. ಇಲ್ಲಿ ಮೇಲಕ್ಕೆ ರೋಡ್ ಹತ್ತಬೇಕು. ಸ್ವಲ್ಪ ರೋಡ್ ಚಿಕ್ಕದು ಮತ್ತೆ ಏರ್ಪಿನ್ ಬೆಂಡ್ ಸಹ ಇರುತ್ತೆ. ಸ್ವಲ್ಪ ಹುಷಾರಾಗಿ ಹೋಗಿ ನೀವು ಸಹ. ನಾನು ಮೇಲಕ್ಕೆ ಬಂದೆ. ನೋಡಿ, ಇದೇ ಶ್ರೀ ಗವಿ ರಂಗಸ್ವಾಮಿ ಟೆಂಪಲ್ ಅನಿಯೂರು. ಈ ಶ್ರೀ ಗವಿ ರಂಗಸ್ವಾಮಿ ಟೆಂಪಲ್ ಟೈಮಿಂಗ್ಸ್ ಬಂದು 9 ಗಂಟೆ ಬೆಳಗ್ಗೆಯಿಂದ 6 ಗಂಟೆ ಸಂಜೆವರೆಗೂ ಇರುತ್ತೆ. ಇಲ್ಲಿ ಪ್ರತಿ ಶನಿವಾರ ಅನ್ನದಾಸೋಹ ಭವನ ಕೂಡ ಇರುತ್ತೆ. ನೋಡಿ, ಇಲ್ಲಿ ಗವಿ ಒಳಗೆ ಹೋಗ್ಬೇಕು. ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ನನಗಂತೂ ತುಂಬಾನೇ ಇಷ್ಟ ಆಯಿತು. ಮತ್ತೆ ಇಲ್ಲಿ ಹುಲಿ ಸಿಂಹ ಎಲ್ಲ ಓಡಾಡುತ್ತೆ ಅಂತ ಇಲ್ಲಿ ಪೂಜಾರಿಗಳು ಹೇಳಿದ್ರು ಅಂತ. ಇಲ್ಲಿ ವ್ಯೂ ಮಾತ್ರ
ಸೂಪರ್ ಆಗಿತ್ತು. ನನಗಂತೂ ಒಳ್ಳೆ ದೇವ ದರ್ಶನ ಮಾಡಿಕೊಂಡೆ. ಈ ಟೆಂಪಲ್ ಇತಿಹಾಸ ಏನಂದ್ರೆ, ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಪವಿತ್ರಗೊಳ್ಳಲ್ಪಟ್ಟಿತ್ತು ಎಂದು ನಂಬಲಾಗಿದೆ. ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳನ್ನು ಅನುಸರಿಸುವುದಕ್ಕೆ ಇದು ವಿಶಿಷ್ಟವಾಗಿದೆ. ಈ ಸ್ಥಳವು 108 ಏಕಶಿಲೆ ಸ್ತಂಭವನ್ನು ಹೊಂದಿದ್ದು, ಇದು ಪ್ರಾಚೀನ ಸ್ಥಳೀಯ ರಾಜ ವಂಶಗಳೊಳಗೆ ಸಂಬಂಧಿಸಿದ ಶಾಸನಗಳನ್ನು ಒಳಗೊಂಡಿದೆ ಎಂದು ಇಲ್ಲಿ ನಂಬಲಾಗುತ್ತದೆ. ಮತ್ತೆ ಆಚೆ ಬಂದರೆ ಇಲ್ಲಿ ಮುದ್ದು ಸೊಸೆ ಅನ್ನೋ ಸೀರಿಯಲ್ ಶೂಟ್ ಮಾಡ್ತಿದ್ರು. ಇಲ್ಲಿ ಎಲ್ಲ ಸೀರಿಯಲ್ ಆಕ್ಟರ್ಸ್ ಆ್ಯಂಡ್ ಆಕ್ಟ್ರೆಸ್ ಇದ್ರು. ಅವ್ರನ್ನ ನೋಡಿಕೊಂಡು ಕೆಳಗೆ ಬಂದರೆ ಭೈರವೇಶ್ವರ ಸ್ವಾಮಿ ಟೆಂಪಲ್ ಇರುತ್ತೆ, ಅದನ್ನ ಸಹ ನೋಡಿಕೊಂಡು ಬರ್ಬೋದು ನೀವು. ಇಲ್ಲಿ ಬಂದು ಮೆಟ್ಲು ಕಟ್ತಾ ಇದ್ದಾರೆ. ನಿಮಗೆ ಈ ಟೆಂಪಲ್ಗೆ ಮೆಟ್ಟಲು ಸೇವೆ ಮಾಡೋದಿದ್ರೆ ಇಲ್ಲಿ ಒಬ್ರದ್ದು ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಕಾಂಟ್ರಿಬ್ಯೂಷನ್ ಸಹ ಮಾಡ್ಬೋದು. ಸರಿ, ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ. ಇಲ್ಲಿಂದ ಕೇವಲ 23 ಕಿಲೋಮೀಟರ್ ಇದೆ ಅಷ್ಟೇ. ಇದು ಬಂದು ಚನ್ನಪಟ್ಟಣ ಟು ಬೆಂಗಳೂರು ಹೈವೇ ರೋಡಲ್ಲಿದೆ. ಇದು ನಿಮಗೆ ಡೈರೆಕ್ಟಾಗಿ ರೋಡಲ್ಲಿ ಕಾಣಿಸುತ್ತೆ. ಇದು ಯಾವ ಟೆಂಪಲ್ ಅಂದರೆ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್. ಇದು ಕೆಂಗಲಲ್ಲಿರೋದು ನೋಡಿ. ಇದೇ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ಟೆಂಪಲ್. ಈ ಟೆಂಪಲ್ ಇತಿಹಾಸ ಏನೆಂದರೆ, ಈ ವಿಗ್ರಹವು 16ನೇ ಶತಮಾನದ ಪ್ರಸಿದ್ಧ ಸಂತ ಶ್ರೀ ವ್ಯಾಸತೀರ್ಥರು ಕೃಷ್ಣ ದೇವರಾಯನ ಗುರುಗಳು ಸ್ಥಾಪಿಸಿದರು. ಸ್ವಯಂ ಅಭಿಕೃತ ಪ್ರತಿಮೆ ಎಂದು ನಂಬಲಾಗಿದೆ. ಹೆಸರಿನ ಮೂಲ ಕೆಂಗಲ್. ಕೆಂಗಲ್ ಎಂದರೆ ಕನ್ನಡದಲ್ಲಿ ಕೆಂಪು ಕಲ್ಲು ಎಂದು ಅನುವಾದಿಸುತ್ತದೆ. ಏಕೆಂದರೆ 5.5 ಅಡಿ ಎತ್ತರದ ವಿಗ್ರಹವು ನೈಸರ್ಗಿಕ ಕೆಂಪು ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಇದು ಶಾಶ್ವತ ಸಿಂಧೂರ ನೋಟನ್ನು ನೀಡುತ್ತದೆ. ಹೊಯ್ಸಳರ ಯುಗ ವಿಗ್ರಹವನ್ನು ಹಳೆಯದಾಗಿದ್ದರೂ ಮೂಲ ದೇವರಾದ ರಚನೆಗಳನ್ನು ಹೊಯ್ಸಳದ ರಾಜರು ನಿರ್ಮಿಸಿದರು. ಕರ್ನಾಟಕದ 2ನೇ ಮುಖ್ಯಮಂತ್ರಿ 1952ರಿಂದ 1956ರಲ್ಲಿ ಮತ್ತು ವಿಧಾನಸೌಧದ ವಾಸ್ತುಶಿಲ್ಪಿ ಶ್ರೀ ಕೆಂಗಲ್ ಹನುಮಂತಯ್ಯ ಅವರು ದೇವಾಲಯವನ್ನು ಗಮನಾರ್ಹವಾಗಿ ನವೀಕರಿಸಿದರು. ಮೀಸೆಯ ದಂತಕಥೆ. ಬಾಗಿಲಿಗರು ಹೈಲೈಟ್ ಮಾಡಿದ ವಿಶಿಷ್ಟ ಲಕ್ಷಣವೇನೆಂದರೆ ಆಂಜನೇಯ ವಿಗ್ರಹವು ಮೀಸೆಯನ್ನು ಹೊಂದಿದೆ. ಇದು ಸಾಂಸ್ಕೃತಿಕ ಚಿತ್ರಣಗಳಲ್ಲಿ ಬಹಳ ಅಪರೂಪವಾಗಿ ವಿಗ್ರಹ ಬೆಳೆಸಿರುವ ಪವಾಡ. ಅನೇಕ ಭಕ್ತರು ಮತ್ತು ಬಾಗಿಲಿಗರು ವಿಗ್ರಹವನ್ನು ಕಾಲಾನಂತರದಲ್ಲೇ ಗಾತ್ರದಲ್ಲಿ ಬೆಳೆಯುತ್ತದೆ ಮತ್ತು ಅದರ ಮುಖವು ಉತ್ತರದಿಂದ ಪೂರ್ವಕ್ಕೆ ನೋಡುತ್ತಿದೆ ಎಂಬ ನಂಬಿಕೆಯನ್ನು ವರದಿ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲೇ ನಮ್ಮ ಮಾಜಿ CM 2ನೇ CM ಅಂದರೆ ಕೆಂಗಲ್ ಹನುಮಂತಯ್ಯ ಅವರ ಸಮಾಧಿ ಕೂಡ ಇದೆ. ಈ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.